ನಮಸ್ಕಾರ ಬೆಂದುವಳೆ ಪಿಂಜಸಿನೆ ತಂಗಳಿ ಈಶ್ವರೀಸ್ ಉಂಬಳ ಮನೆಗೆ ನಿಂಗಕ್ಕೆಲ್ಲ ತಕ್ಕರ ಇಂದು ನಂಗ ಪಾಪುಟ್ ಏನನೆ ಮಾಡೋದು ನೋಟನ. ಪಾಪುಟ್ಟಕ್ಕೆ ಬೋಂಡ್ಯಾನ ಇಂಗ್ರೀಡಿಯೆಂಟ್ಸ್ 3 ಕಪ್ ಪಾಪುಟ್ ತರಿ ಅದು ಶಾಪಲ್ ಬೋಣೆಂಗೆ ಕುಟ್ಟುವ ಇಲ್ಲೆಂಗಿ ನಂಗೆ ಮಿಲ್ ಮಾಡಿಸಿಟ್ಟೋಲು ಅಕ್ಕಿ ಎಡ್ತಾ ಹೋಯ್ತು. 2 ಟೀ ಸ್ಪೂನ್ ಉಪ್ಪು, ഒരു അര ഒടെ തെങ്ങന തൊണ്ടിത്ത് വെച്ചണ്ടേ. ಇದನ್ನು ಸ್ಯಾಕಲ್ಲ ಇಡ್ತಂಡಿದ್ದೀನಿ. ಇದನ್ನು ಮಾಡೋಕ್ಕೆ ಸ್ಯಾಕಲ್ತು 5 ಪ್ಲೇಟ್ಸ್ ಉಳ್ಳದು ಕಂಟೈನರ್ ಕಿಟ್ಟುವ ಅದನ್ನು ಅಡ್ತಿತ್ತು ಬೆಚ್ಚಂಡೆ. 3 ಕಪ್ ಅಕ್ಕಿ ತರಿನ ನೀರು ಕಿಟ್ಟಿತ್ತು ಬೆಚ್ಚಿಂಜ ಪದ್ರೋಕ್ಕೆ ಪಲಕ್ಕದಿಕ್ಕ ಉಪ್ಪು ಅಡ್ತಂತೀನಿ 2 ಟೀ ಸ್ಪೂನು ಆನ ಇಟ್ಟಿತ್ತು ಮಿಕ್ಸ್ ಮಾಡಿದ್ನು. ಚಾಯ್ತೆ ಮಿಕ್ಸ್ ಮಾಡೋದು ಉಪ್ಪು ಖಾರನ್ನು ಕಣಕ್ಕೆ ಮಿಕ್ಸ್ ಮಾಡೋದು. ಇಂದತ್ರ ಗಾದೆ ಎಣ್ಣೆ ಬಣ್ಣೆ ಪೊಪ್ಪೋಂಗೆ ಅರೆ ಒಟ್ಟಿ ಕಿಟ್ಚಂಗು ಮದಿಲು ಅದು ಇಂದತ್ರ ಗಾದೆ ನೋಟೀಕ ಪ್ಲೇಟ್ಸ್ ಎಡ್ತಿತ್ತು ಬೆಚ್ಚಂಡೆ ಹಿಂಗೆ ಬೋಂಡಿಗೆ ನಿಂಗೆ ನೈ ಪಟ್ಟಿಯೋದು ಚೆನ್ನ ಅಂಟುಲೆ ನಾನೀಗ ಒಂದು ಇಟ್ಟಿತ್ತು ಅನ್ನನೇ ಡ್ರೈ ಆಯಿತು ಬೋಂಡಿಗೆ ಖುಷಿ ಇಲ್ಲ ತಪ್ಪಚ್ಚಿಗೆ ನೆಯ್ಯೆಲ್ಲ ಅನ್ನನೇ ಇಟ್ಟೋದು. ಸೊ ಇನ್ನೊಂದು ಇಟ್ಟಿತ್ತು 1 ಸ್ಪೂನ್ ಇಟ್ಟಿತ್ತು ನೋಡಿ. ಆ ತರಿ ಉಂಡಲ್ಲ ಅದು ಮುಳುವಚ್ಚಕ್ಕೆ ನೀರು ಬುಕ್ಕೊಂಡು ಆ ತರಿ ಮುಳೊಂಡು ಅಚ್ಚಕ್ಕೆ ನೀರು ಬುಚ್ಚಿ ಮದಿ ಅದು ಬೆಂಜಾವ ಅಕ್ಕಲೆ ಎಣ್ಣೆಗೆ ಅದು ಬೈಟೆ ಪೊದ್ರೊಕ್ಕಿಟ್ಟಿಂಜ ಬೋಣಿಗೆ ನಿಂಗೆ ಪೊಲ ಕದ್ದಿತ್ತು ಎಮರ್ಜೆನ್ಸಿಗೆ ಮಾಡೋದಾಚಂಗೆ ಪೊಲ ಕದ್ದಿತ್ತು 2 hours ಬಿಫೋರ್ ಪೊದ್ರ ಕೊಡೋದು. ಈಗ ಈ ತೆಂಗೆ ತೊರಿ ಇಂಜತ್ತಲ್ಲ ಆನ ತೆಂಗೆ ತೊಗೊಂಡಾನ ಅಣ್ಣ ಮೇಲೆ ಇಟ್ಟಣ್ಣು ತುಂಬ ತೆಂಗೆ ಇಡ್ತೀನಿ ಚಾಯಿಪ್ಪ ಆಯಿತು ತುಂಬ ಹೊಟ್ಟೆ. ಸೊ ಈ ಪ್ಲೇಟ್ಸ್ನೆಲ್ಲ ನಂಗೆ ಅನ್ನನೇ ಇದಂಗೆ ಸ್ಟ್ಯಾಂಡಿಗೆ ಬೆಚ್ಚನ್ಬೇಕ. ಓಕೆ ನೆನೆ ವಾರಂದೇ ತಳಿಯತ್ ನಡ್ತಿತ್ತು ಬೆಚ್ಚಣ್ಣು ಅಕ್ಕಲೆ ಗಾದೆ ಎಣ್ಣೆ ಪಣ್ಣೆ ಪೊಪ್ಪೋಂಗೆ ಅರೆ ಒಟ್ಟಿ ಮದಿಯಿಂದ ಅನ್ನ ಹೆಣ್ಚಂಗೆ ಅರ್ಥ ಏದೂ ಇಲ್ಲ ತಿಪ್ಪಕ್ಕ ಅರೆ ಒಟ್ಟಿ ಕಿಟ್ಚಂಗಿ ಮದಿಯಿಂದ ಉಳ್ಳಾತ್ಲು ತೃಪ್ತಿ ಪಡೋಣ ಒಂದು. ಈಗ ಮೆಲ್ಲೆ ಈಗ ಸ್ಯಾಕಲತ್ಲು ಕದಲ್ಲಿ ನೀರು ಬುಕ್ಕಿ ಒಂದು ಸ್ಟ್ಯಾಂಡ್ ಬೆಚ್ಚಂಡು ಆಂಡ ಮೇಲೆ ನಂಗೆ ಇಡ್ಲಿರ ಪಾತ್ರ ಬೇಕಲ್ಲ ಅನ್ನೇ ಬೆಚ್ಚಿತ್ತು ಸ್ಯಾಕಲತ್ನ ಕವರ್ ಮಾಡಿ ನಾವು ಸ್ಯಾಕಲತ್ನ ಮುಚ್ಚಿತ್ತು ஒரு 40 ಮಿನಿಟ್ ಮೀಡಿಯಮ್ ಫ್ಲೇಮ್ಲು ಬೇಯೋಕ್ಕೆ ಬಿಡೋಣ. ಈಗ ಬೆಂಜಿತ್ತು ನೋಡಿ ಚಾಯ್ತೆ ಬೆಂಜಿದ್ದು ಚೆನ್ನಾಗಿ ಗಟ್ಟಿ ಆಯ್ತಿಪ್ಪ. ഒരു 40 ಮಿನಿಟ್ ಆನಪಿನೇ ಹೊಡ್ಕೊಂಡು ಚೆನ್ನ ಆರುಂಡು ಅದು ಪರ್ಮೆಟ್ ತನ್ನಕ್ಕೆ ಒಮ್ಮಕ್ಕೆ ನಂಗೆ ಅನ್ನ ಉಪ್ಪಕ್ಕಾಗ ಚೆನ್ನ ಆರೋಕ್ಕೆ ಬಿಡೋಂಡು ಅನ್ನ ಇಲ್ಲಂಗೆ ಅದು ಪೊಡಿ ಪೊಡಿ ಅಪ್ಪ ಈ ಥರ ಪೊಡಿಂಜೊಪ್ಪ ಎಲ್ಲ ಚೆನ್ನ ಎಡ್ತಿ ಬೆಚ್ಚಿತ್ತು ಆರೋಕ್ಕೆ ಬಿಡೋಂಡು ஒரு 5 ಮಿನಿಟ್ಸ್ ತುಂಬ ಆರಿಪೊಚ್ಚಂಗಿ ತಿಂಬಕ್ಕೆ ಚಾಯಿಪ್ಲ. ಓಕೆ ಇದನ್ನು ನಂಗೆ ಏದು ಶೇಪಲ್ಲಿ ಬೋಂಡು ಸ್ಕ್ವೇರ್ ಡೈಮಂಡ್ ಏದು ಶೇಪಲ್ಲಿ ಬೋಂಡು ಆ ಶೇಪಲ್ಲಿ ಕಟ್ ಮಾಡಿ ನೋಡಿ ಹೆಚ್ಚು ನೀಟಾಯ್ತು ಕಟ್ ಆಯ್ತು. ಆಮೇಲೆ ಎಲ್ಲ ಪ್ಲೇಟ್ಸ್ನು ನೀಟಾಯ್ತು ಕಟ್ ಮಾಡಿದ್ದು ಕಟ್ತೊಂಡು ನೋಡಿ ಇನ್ನೇನು ಪಪ್ಪ. ಕನ್ನಗಡ ಪಾಪುಟ್ಟು ತಿಂಬಕ್ಕೆ ರೆಡಿ ಆಯಿತು. ಇದು ಕೋಳಿ ಕರಿರ ಕೂಡ ಮೊಟ್ಟೆ ಕರಿರ ಕೂಡ ಎಲ್ಲ ತುಂಬ ಚಾಯಿಪ್ಪ. ಈ ನಂಗಡ ರೆಸಿಪಿ ನಿಂಗೆ ಖುಷಿ ಆಚಂಗಿ ನಂಗಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.